ಕಲಬುರಗಿ ನಗರದಲ್ಲಿ ಬೆಳಗಾವಿಯ ಉತ್ಕೃಷ್ಟ ಮತ್ತು ಗುಣಮಟ್ಟದ ಹಾಲಿನ ಉತ್ಪನ್ನ ಹಾಗೂ ಹಾಲಿನ ಉಪ ಉತ್ಪನ್ನಗಳ ಪೂರೈಕೆದಾರರಾದ ವಿಜಯಕಾಂತ್ ಡೇರಿ ಹಾಗೂ ಆಹಾರ ಉತ್ಪನ್ನಗಳ ಲಿಮಿಟೆಡ್ ಸಂಸ್ಥೆಯು ಪ್ರಪ್ರಥಮ ಬಾರಿಗೆ ನಗರದಲ್ಲಿ ತನ್ನ ಮಾರುಕಟ್ಟೆ ಆರಂಭಿಸಿದ್ದು ಆದಿತ್ಯ ಮಿಲ್ಕ್ ಹಾಲಿನ ಉತ್ಪನ್ನಗಳು ಉಪ ಉತ್ಪನ್ನಗಳು ಹಾಗೂ ಕಿಂಗ್ ಐಸ್ ಕ್ರೀಂನ ನೂತನ ಮಳಿಗೆಗಳನ್ನು ಫ್ರಾಂಚೈಸಿಗಳನ್ನು ನಗರದಲ್ಲಿ ಸ್ಥಾಪಿಸಲಾಯಿತು. ಸಂಸ್ಥೆಯ ವತಿಯಿಂದ ಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದಲ್ಲಿ ಕಲಬುರಗಿ ನಗರದಲ್ಲಿ ಒಂದೇ ದಿನ ಏಕಕಾಲಕ್ಕೆ 3 ಫ್ರಾಂಚೈಸಿಗಳನ್ನು ಉದ್ಘಾಟಿಸಲಾಗಿದ್ದು ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ದೀಪಾ ಸಿದ್ನಾಳ್, ಉಪಾಧ್ಯಕ್ಷರಾದ ವಿಜಯಕಾಂತ್ ಸಿದ್ನಾಳ್, ನಿವೇದಿತಾ ಸಿದ್ದನಾಳ್ ಅವರ ನೇತೃತ್ವದಲ್ಲಿ 3 ಫ್ರಾಂಚೈಸಿಗಳನ್ನು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟನೆ ಮಾಡಲಾಯಿತು. ನಗರದ ಮಹಾತ್ಮ ಬಸವೇಶ್ವರ ನಗರದಲ್ಲಿ ಒಂದು, ಖಾದ್ರಿ ಚೌಕ್ ಸಮೀಪದ ಸಂತೋಷ್ ಕಾಲೋನಿ ಮಾರ್ಗದಲ್ಲಿ ಹಾಗೂ ಓಂ ನಗರ ಮುಖ್ಯ ದ್ವಾರದ ಬಳಿ ನೂತನ ಫ್ರಾಂಚೈಸಿಗಳನ್ನು ಪ್ರಾರಂಭಿಸಲಾಯಿತು. ಈ ವೇಳೆ ಮಾತನಾಡಿದ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ದೀಪಾ ಸಿದ್ನಾಳ್, ಉಪಾಧ್ಯಕ್ಷರಾದ ವಿಜಯಕಾಂತ್ ಸಿದ್ನಾಳ್, ನಿವೇದಿತಾ ಸಿದ್ನಾಳ್ ಸೇರಿ ಅನೇಕ ಗಣ್ಯರು ಶುಭ ಕೋರಿದರು. ಉದ್ಘಾಟನಾ ಸಮಾರಂಭದಲ್ಲಿ ವಿಜಯವಾಣಿ ಸ್ಥಾನಿಕ ಸಂಪಾದಕರು ಹಾಗೂ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾದ ಬಾಬುರಾವ್ ಯಡ್ರಾಮಿ ಸೇರಿದಂತೆ ಅನೇಕ ಗಣ್ಯರು ಹಾಗೂ ಸಿಬ್ಬಂದಿಗಳು ಭಾಗವಹಿಸಿದ್ದರು. ನನ್ನ ಹೆಸರು ವಿಜಯಕಾಂತ್ ಸಿದ್ನಾಳ್ ರೀ. ನಾವು ವಿಜಯಕಾಂತ್ ಡೇರಿಯ ಫುಡ್ ಪ್ರಾಡಕ್ಟ್ಸ್ ಲಿಮಿಟೆಡಿಂದ ಈ ಕಡೆ ಗುಲ್ಬರ್ಗಾನಲ್ಲಿ 3 ಪಾರ್ಲರ್ ಓಪನಿಂಗ್ ಮಾಡಿದ್ದೇವೆ. ಅಂದರೆ ಪಾರ್ಲರ್ ಅಂದರೆ ಫ್ರೆಂಚೈಸಿ ಕಾನ್ಸೆಪ್ಟು. ಸೊ ನಾವು ಫ್ರೆಂಚೈಸಿ ಈ ಕಡೆ ಒಟ್ಟು ನಾರ್ತ್ ಕರ್ನಾಟಕಲ್ಲಿ ಇದು ಫಸ್ಟ್ ನಾವು ಫ್ರೆಂಚೈಸಿ ಕೊಟ್ಟಿದ್ದು. ಆಮೇಲೆ ಇದಕ್ಕಿಂತ ಮುಂಚೆ ನಾವು ಈ ಫ್ರೆಂಚೈಸಿ ಕಾನ್ಸೆಪ್ಟನ್ನು ಒಟ್ಟು ಶುರು ಮಾಡಿದ್ರಿಕ್ಕಿಲ್ಲ. ಸೊ ಇದು ನಮ್ಮದು ಫಸ್ಟ್ ಹೆಜ್ಜೆ ಆಫ್ ಫ್ರಾಂಚೈಸಿ ಓಪನಿಂಗ್ ರೀ. ಆಮೇಲೆ ಗುಲ್ಬರ್ಗಾನಲ್ಲಿ ಇನ್ನೂ ನೆಕ್ಸ್ಟ್ 17 ಅಥವಾ 15 ಪಾರ್ಲರ್ ಓಪನಿಂಗ್ ಮಾಡುತ್ತೆ. ಈ ಕಡೆ ನಾರ್ತ್ ಕರ್ನಾಟಕದಲ್ಲಿ ಅಪ್ರಾಕ್ಸಿಮೇಟ್ಲಿ ಒಂದು 100ರಿಂದ 150 ಫ್ರಾಂಚೈಸಿ ಓಪನಿಂಗ್ ಮಾಡಬೇಕಂತೂ ನಾವು ಈ ವರ್ಷನ ಗುರಿಯನ್ನು ಇಟ್ಕೊಂಡೇವೆ. ಆದಿತ್ಯ ಮಿಲ್ಕು, ವಿಜಯಕಾಂತ್ ಡೇರಿನಲ್ಲಿ 2 ಬ್ರ್ಯಾಂಡ್ ಇದ್ದಾವೆ. ಒಂದು ಆದಿತ್ಯ ಮಿಲ್ಕು, ಮತ್ತೊಂದು ಕಿಂಗ್ ಐಸ್ ಕ್ರೀಮು. ಆದಿತ್ಯ ಮಿಲ್ಕು 20 ಇಯರ್ಸಿಂದ ನಾವು ಸರ್ವಿಸ್ ಮಾಡ್ತಾಯಿದ್ದೇವೆ. ಕಿಂಗ್ ಐಸ್ ಕ್ರೀಮ್ ಅಂತ ನಾವು ರೀಸೆಂಟ್ಲಿ ಲಾಸ್ಟ್ ಇಯರ್ August 2ಗೆ ನಾವು ಬ್ರ್ಯಾಂಡ್ ಓಪನಿಂಗ್ ಮಾಡಿದ್ದೇವೆ. ಸೊ ಕಿಂಗ್ ಐಸ್ ಕ್ರೀಮು ಈಗೂ ನಾವು ಎಲ್ಲ ಕಡೆ ಸ್ಟಾರ್ಟ್ ಮಾಡಿದ್ದೇವೆ. ಮತ್ತು ಆದಿತ್ಯ ಮಿಲ್ಕು ನಾವು ಸ್ವಲ್ಪ ಎಕ್ಸ್ಪಾನ್ಷನ್ ಮಾಡುತ್ತಾ 2 ಏನಂತಾರೆ ಫ್ರಾಂಚೈಸಿಯನ್ನು ಒಂದೇ ವಿಂಗ್ನಲ್ಲಿ ಇಟ್ಟು ನಾವು ಸೇಲ್ ಮಾಡುತ್ತೇವೆ. ಥ್ಯಾಂಕ್ ಯು. ನಾವು ದೀಪಾ ಸಿದ್ನಾಳ್ ಅಂತ MD ಆಫ್ ವಿಜಯಕಾಂತ್ ಡೇರಿ. ನಮ್ಮ ತಂದೆ ಡಾಕ್ಟರ್ ವಿಜಯ್ ಸಂಕೇಶ್ವರ್ ಮತ್ತು ನಮ್ಮ ಬ್ರದರ್ ಡಾಕ್ಟರ್ ಆನಂದ್ ಸಂಕೇಶ್ವರ್ ಸಾರಥ್ಯದಿಂದ ಮತ್ತು ಅವ್ರ ಸಪೋರ್ಟ್ಲಿಂದ ನಾವು ವಿಜಯಕಾಂತ್ ಡೇರಿಯನ್ನು ಸ್ಥಾಪನೆ ಮಾಡಿ 20 ವರ್ಷ ಆಯಿತು. ನಾನು ನಮ್ಮ ಮನೆಯವ್ರಿಗೂ ಶಿವಕಾಂತ್ ಸಿದ್ನಾಳ್ ಅಂತ, ಲೇಟ್ ಶಿವಕಾಂತ್ ಸಿದ್ನಾಳ್ ಅವರು. 20 ವರ್ಷದಿಂದ ನಾವು ಹಾಲಿನ ಪದಾರ್ಥಗಳು ಐಸ್ ಕ್ರೀಮ್ದಲ್ಲಿ ಇದ್ವಿ. ತುಪ್ಪ, ಪನ್ನೀರು, ನಾನಾ ಥರ ಸ್ವೀಟ್, ಮೈಸೂರು ಪಾಕ್, ಪ್ಯೂರ್ ಗೀಸ್, ಮೈಸೂರು ಪಾಕು, ಇದೆಲ್ಲ ನಮ್ಮದೆಲ್ಲ ಪ್ರಾಡಕ್ಟ್ ಇದೆ. ನಮ್ದು ಹಾಲು ಬಂದು ಪ್ಯೂರ್ ಕ್ವಾಲಿಟಿ ಬರುತ್ತೆ. ಸೊ ನಾವು ಈಗಲ್ಲೇ ಬೆಳಗಾವಿ, ದಾವಣಗೆರೆ, ಗದಗ, ಮಹಾರಾಷ್ಟ್ರ ಆ ಕಡೆಲ್ಲ ನಾವು ನಂಬರ್ 1 ಕ್ವಾಲಿಟಿ ಇದೆ. ನಮ್ಮ ಐಸ್ ಕ್ರೀಮ್ ಕಿಂಗ್ ಐಸ್ ಕ್ರೀಮ್ ಅಂತ ಲಾಸ್ಟ್ August 2 ಲಾಂಚ್ ಮಾಡಿದ್ವಿ 24. ಸೊ ಈಗ ಗುಲ್ಬರ್ಗಾಗ ನಾವು ಐಸ್ ಕ್ರೀಮ್ ಲಾಂಚ್ ಮಾಡಿದ್ವಿ. ಅದೇ ಥರ ಈ ಕಡೆ ನಾವು ಸಿಂದಗಿ, ಆಮೇಲೆ ಈ ಕಡೆ ಬಿಜಾಪುರ ಮಟ್ಟ ಒಂದು ಹಾಲು ಬರುತ್ತೆ. ಸೊ ಬಿಜಾಪುರ ಮುಂದೆ ಈ ಕಡೆ ಗುಲ್ಬರ್ಗ ಐಸ್ ಕ್ರೀಮ್ ಒಟ್ಟಿಗೆ ನಮ್ಮ ಹಾಲು ಮಾರಬೇಕಂತ ನಮ್ಮದು ಒಂದು ಪ್ಲ್ಯಾನಿಂಗ್ ಮಾಡಿ ಈಗ ನಾವು ಹಾಲಿಗೆ ಪಾದ ಇಟ್ಟಿದ್ದೀವಿ ಬೆಳಗಾವಿ ಗುಲ್ಬರ್ಗಕ್ಕೆ. ಮೇಡಮ್ ಈಗ ಟೋಟಲ್ ಎಷ್ಟು ಬ್ರ್ಯಾಂಡ್ ಓಪನಿಂಗ್ ಆಗಿದೆ ಇಲ್ಲಿ ಫ್ರಾಂಚೈಸಿ? ಇವತ್ತಿಗೆ ನಮ್ದು ಇವಾಗ 3 ಬ್ರಾಂಚ್ ಓಪನ್ ಮಾಡಿದ್ದೀವಿ ವಿಜಯಕಾಂತ್ ಡೇರಿದಿಂದ. ಇನ್ನು ಮುಂದೆ ಬರುವ ಟೈಮ್ದಲ್ಲಿ ಒಂದು 20 ಬ್ರಾಂಚ್ ಪಾರ್ಲರ್ ಓಪನ್ ಮಾಡಿ ಗುಲ್ಬರ್ಗದಲ್ಲಿ ಓಪನ್ ಮಾಡಬೇಕನ್ನೋ ನಮ್ಮದೊಂದು ವಿಚಾರ ಉಂಟು. ನನ್ನ ಹೆಸರು ಹರೀಶ್ ಬಾಬು ಅಂತ. ಸೊ ನಾವು ವಿಜಯಕಾಂತ್ ಡೈರಿ ಆ್ಯಂಡ್ ಫುಡ್ ಪ್ರಾಡಕ್ಟ್ಸ್ ಲಿಮಿಟೆಡಲ್ಲಿ ಬಿಸ್ನೆಸ್ ಹೆಡ್ ಆಗಿ ನಾವು ವರ್ಕ್ ಮಾಡ್ತಾಯಿದ್ದೀನಿ. ಸೊ ನಮ್ಮ ಕಂಪ್ನಿ ಆದಿತ್ಯ ಮಿಲ್ಕು ಮತ್ತು ಕರ್ಡು ಮತ್ತು ಆದಿತ್ಯ ಮಿಲ್ಕ್ ಪ್ರಾಡಕ್ಟ್ಸು ಆಲ್ರೆಡಿ 20 ವರ್ಷದಿಂದ ನಮ್ಮದು ಆಲ್ರೆಡಿ ಇದು ನಮ್ಮದು ಪ್ರಾಡಕ್ಟ್ಸ್ಗಳು ಚಾಲ್ತಿಯಲ್ಲಿದೆ. ಉತ್ತರ ಕರ್ನಾಟಕದಲ್ಲಿ ತುಂಬ ಮನೆ ಮಾತಾಗಿದೆ ಆ್ಯಕ್ಚುಲಿ. ಸೊ ಅದನ್ನು ಒಂದು ಸೆಟ್ ಆಫ್ ಸೇಲ್ಸು ಚೆನ್ನಾಗೇ ಬಂದಿತ್ತು. ಮತ್ತು ಒಂದು ಅಪ್ಗ್ರೇಡೇಷನ್ ಏನೋ ಒಂದು ಮಾಡಬೇಕಂತೇಳಿ ಒಂದು ಮ್ಯಾನೇಜ್ಮೆಂಟಲ್ಲಿ ತೀರ್ಮಾನ ಮಾಡಿ ಇದೊಂದು ನಾವು ಈ ಒಂದು ಫ್ರ್ಯಾಂಚೈಸಿ ಕಾನ್ಸೆಪ್ಟಲ್ಲಿ
ನಾರ್ತ್ ಕರ್ನಾಟಕ, ಗೋವಾ ಮತ್ತು ಮಹಾರಾಷ್ಟ್ರ ಈ 3 ಕಡೆನೂ ಮಾಡಬೇಕು ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಇದು ಫಸ್ಟ್ ಸ್ಟೆಪ್ಪು. ಆ್ಯಕ್ಚುಲಿ ಗುಲ್ಬರ್ಗದಿಂದನೇ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಗುಲ್ಬರ್ಗದಲ್ಲಿ ಒಟ್ಟು 3 ಮಳಿಗೆಗಳನ್ನ ಇವತ್ತೇ ಓಪನ್ ಆಗ್ತಾಯಿದೆ. ಇದು 2ನೇ ಮಳಿಗೆ ಓಪನ್ ಆಗ್ತಾಯಿದೆ, ಇನ್ನೊಂದು ಮಳಿಗೆ ಓಪನ್ ಆಗುತ್ತೆ. ನೆಕ್ಸ್ಟ್ ಹಂಗೆ ಬಿಜಾಪುರ, ಬಾಗಲಕೋಟು, ಆಮೇಲೆ ಗಂಗಾವತಿ, ಸಿಂಧನೂರು, ಈ ಕಡೆ ಹುಬ್ಳಿ, ಎಲ್ಲ ಕಡೆನೂ ಆಲ್ರೆಡಿ ವರ್ಕ್ ಸ್ಟಾರ್ಟಲ್ಲಿದೆ. ಸೊ ಎಲ್ಲ ಕಡೆನೂ ಒಂದು ಇದನ್ನು ಸ್ಟಾರ್ಟ್ ಮಾಡಿ, ಯಾಕಂದರೆ ನಮ್ಮದೇನು ಇಂಟೆನ್ಷನ್ ಅಂದರೆ ಇದೊಂದು ನಮ್ಮ ಕರ್ನಾಟಕದ ಒಂದು ಪ್ರಾಡಕ್ಟು, ಕರ್ನಾಟಕದ ಒಂದು ಬ್ರ್ಯಾಂಡು, ಅದು ಅದರಲ್ಲೂ ಎಸ್ಪೆಷಲಿ ಉತ್ತರ ಕರ್ನಾಟಕದ ಬ್ರ್ಯಾಂಡು. ಸೊ ಮಾರ್ಕೆಟಲ್ಲಿ ಎಲ್ಲ ಹೊರ ರಾಜ್ಯದ ಬ್ರ್ಯಾಂಡ್ಗಳೇ ಜಾಸ್ತಿ ಇರೋದ್ರಿಂದ ಒಂದು ನಮ್ಮ ಕರ್ನಾಟಕದ್ದೇ ಆದಂಥ ಒಂದೇ ಯಾವುದಾದ್ರೂ ಒಂದು ಮಿಲ್ಕಲ್ಲಿ, ಒಂದು ಈ ಡೈರಿ ಇಂಡಸ್ಟ್ರೀಲಿ ಒಂದು ಒಳ್ಳೆಯ ಹೆಸರು ಮಾಡಿರೋದಂದರೆ ಕರ್ನಾಟಕದಲ್ಲಿ ಅದು ನಮ್ಮ ವಿಜಯಕಾಂತ್ ಡೈರಿ ಮಾತ್ರ. ಸೊ ಅದಕ್ಕೆ ಆ ಒಂದು ಸೆಂಟಿಮೆಂಟಲ್ಲು ಸೇರಿಸ್ಕೊಂಡು ನಾವು ಈ ಒಂದು ಇದನ್ನು ಶುರು ಮಾಡಿದ್ದೀವಿ. ಸೊ ನಮ್ಮದು ಪ್ರಾಡಕ್ಟ್ ಬಂದು ಯಾವುದೇ ಆಗಿರ್ಬೋದು, ಹಾಲಿರ್ಬೋದು, ಮೊಸರು ಇರ್ಬೋದು, ಮಜ್ಜಿಗೆ ಇರ್ಬೋದು, ಪನ್ನೀರ್ ಇರ್ಬೋದು, ಲಸ್ಸಿ ಇರ್ಬೋದು, ಮತ್ತು ತುಪ್ಪ ಇರ್ಬೋದು, ಮತ್ತು ಸ್ವೀಟ್ಸ್ ಇರ್ಬೋದು. ಸೊ ಎಲ್ಲನೂ ಒಂದು ಕ್ವಾಲಿಟಿಗೆ ಒತ್ತು ಕೊಡೋಂಥ ಪದಾರ್ಥ ಆಗಿರುತ್ತೆ. ಯಾರೇ ಆಗಿದ್ರೂ ನಮ್ಮ ಪದಾರ್ಥ ಒಂದು ಸರಿ ಅವ್ರು ಉಪಯೋಗ ಮಾಡಿದ್ರೆ ಖಂಡಿತವಾಗ್ಲೂ ಒಂದು ಮತ್ತೆ ಯೂಸ್ ಮಾಡೋ ಅಂಥ ಒಂದು ಪ್ರಾಡಕ್ಟು ಕಂಪನಿಯಲ್ಲಿ ಒಂದು ಅಂದರೆ ಕ್ವಾಲಿಟಿಗೆ ಕಾಂಪ್ರಮೈಸು ಆಗೋದಿಲ್ಲ. ಅದೇ ರೀತಿ ನಮ್ಮದು ಆದಿತ್ಯ ಮಿಲ್ಕ್ ಜೊತೆ ಕಿಂಗ್ ಐಸ್ ಕ್ರೀಮ್ಸ್ ಅಂತಲೂ ನಾವು ಲಾಸ್ಟ್ ಇಯರ್ ಆಗಸ್ಟಲ್ಲಿ ಲಾಂಚ್ ಮಾಡಿದ್ದೀವಿ. ಸೊ ಅದು ಆಲ್ ಓವರ್ ಕರ್ನಾಟಕ, ಸೌತ್ ಕರ್ನಾಟಕ, ಬೆಂಗಳೂರಿಂದ ಹಿಡ್ಕೊಂಡು ಇವನ್ ಫುಲ್ ಕರ್ನಾಟಕ ಅಲ್ಲಿದೆ, ಮತ್ತು ಮಹಾರಾಷ್ಟ್ರದಲ್ಲಿದೆ. ಈಗ ಅದನ್ನು ಕೂಡ ಸ್ವಲ್ಪ ಒಂದು ಎಕ್ಸ್ಪ್ಯಾನ್ಷನ್ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಇದೆ. ಸೊ ಆದಿತ್ಯ ಮಿಲ್ಕ್ ಆಗಿರ್ಬೋದು, ಕಿಂಗ್ ಐಸ್ ಕ್ರೀಮ್ಸ್ ಆಗಿರ್ಬೋದು, ಕ್ವಾಲಿಟಿಯಲ್ಲಿ ಉತ್ತಮವಾಗಿರೋಂಥ ಪದಾರ್ಥ ಆಗಿರೋದ್ರಿಂದ ಒಂದು ನಮ್ಮ ಕರ್ನಾಟಕದೊಂದು ಇದಾಗಿರೋದ್ರಿಂದ ಲಾಸ್ಟಲ್ಲಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ನಮ್ಮ ಹಾಲು, ನಮ್ಮ ಕರ್ನಾಟಕ, ನಮ್ಮ ಹೆಮ್ಮೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಓಂನಗರ್ ಬಡಾವಣೆಯಲ್ಲಿ 2ನೇ ಔಟ್ಲೆಟ್ ಆಗಿದೆ ಇದು. ಈ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ. ನಾವು ಮಾರ್ಕೆಟಲ್ಲಿ ಸರ್ವೆ ಓಡಾಡಿದ್ಮೇಲೆ ಅವರಿಗೆಲ್ಲ ಆದಿತ್ಯ ಮಿಲ್ಕ್ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದೇವೆ. ಅದ್ರ ಬಗ್ಗೆ ಒಳ್ಳೆಯ ರೆಸ್ಪಾನ್ಸ್ ಬರ್ತಾಯಿದೆ. ಇನ್ನೂ ಹಲವರಿಂದ ನಮಗೆ ಒಳ್ಳೆಯ ಎಕ್ಸ್ಪೆಕ್ಟೇಷನ್ ಇದೆ. ತುಂಬ ಚೆನ್ನಾಗಿದೆ. ಇದು ವಿಜಯಕಾಂತ್ ಅವ್ರ ಕಡೆಯಿಂದ ಒಳ್ಳೆಯ ಸಪೋರ್ಟ್ ಇದೆ. ಆಮೇಲೆ ಒಳ್ಳೆಯ ಇನ್ಫ್ರಾಸ್ಟ್ರಕ್ಚರು ಮಾಡಿದ್ದಾರೆ. ಸರಿ ಸರ್. ನನ್ನ ಹೆಸರು ಚಂದ್ರಶೇಖರ್ ಸಿರ್ಗೊಂಡ್ ಅಂಥೇಳಿ.